ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸ್ನೇಹಿತರೆ, ನೀವು ಮಾಡಬೇಕಾಗಿರೋದಿಷ್ಟೇ, ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಅಲ್ಲಿ ಆಲ್ ಅನ್ನೋದನ್ನು ಆಯ್ಕೆ ಮಾಡ್ಕೊಳ್ಳಿ. ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತವೆ. ಸ್ನೇಹಿತರೆ, ಭಾಳಷ್ಟು ಜನ ಕೇಳ್ತಾ ಇದ್ದೀರಾ ಕಟ್ ಆಫು ಎಷ್ಟಕ್ಕೆ ನಿಲ್ಲಬಹುದು ಅಂದರೆ ಮತ್ತೆ ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ಕಮೆಂಟ್ಸನ್ನು ಮಾಡ್ತಾ ಇದ್ದೀರಾ. ಸೊ ಅವರಿಗೆಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ಆನ್ಸರ್ ಮಾಡ್ತಾ ಹೋಗ್ತೀನಿ. ಓಕೆನಾ ಸ್ನೇಹಿತರೆ, ನಿಮಗೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಯಾರೆಲ್ಲ ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗೆ ಇನ್ನೂ ಕೂಡ ಅಪ್ಲಿಕೇಶನನ್ನು ಸಲ್ಲಿಸಿಲ್ಲ, ಅವರಿಗೆ ಮತ್ತೊಂದು ಅವಕಾಶ 25/3/2025 ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಯಾರೆಲ್ಲ ಇನ್ನೂ ಅರ್ಜಿಯನ್ನು ಸಲ್ಲಿಸಿಲ್ಲ, ಹೋಗಿ ಅರ್ಜಿಯನ್ನು ಸಲ್ಲಿಸಿರಿ. ಮತ್ತು ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಯನ್ನು ಭೇಟಿಯಾಗಿ ನೀವು ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಏನಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಅಂತಿಮ ಅಂಕಪಟ್ಟಿ ಮತ್ತು ಅಂತಿಮ ಅಂಕಗಳನ್ನು ಮತ್ತು ಅಂತಿಮ ಮೆರಿಟ್ ಪಟ್ಟಿಯನ್ನು ಬಿಟ್ಟಿದ್ದಾರೆ, ಅಂದರೆ ರ್ಯಾಂಕ್ ಲಿಸ್ಟ್. ಆ ರ್ಯಾಂಕ್ ಲಿಸ್ಟ್ ಅನುಗುಣವಾಗಿ ಏನು ಮಾಡ್ತಾರೆ ಅಂದರೆ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ. ಓಕೆನಾ. ಸೊ ಇಲ್ಲಿ ಭಾಳಷ್ಟು ಜನ ಕೇಳ್ತಾ ಇದ್ದೀರಾ, ಸೊ ಎಷ್ಟು ಸೇಫು, ಎಷ್ಟು ಮಾರ್ಕ್ಸ್ ಬರಬೇಕು, ಆಮೇಲೆ ಇಷ್ಟು ಮಾರ್ಕ್ಸ್ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ಕೆಟಗಿರಿಯನ್ನು ಹೇಳಿಬಿಟ್ಟು ಏನು ಮಾಡ್ತಾರೆ ಕೇಳ್ತಾ ಇದ್ದೀರಾ. ಸ್ನೇಹಿತರೆ, ಏನಂತಂದರೆ ಆಯಾ ಜಿಲ್ಲೆಗಳಿಗೆ ಎಷ್ಟು ಆ ಕೆಟಗರಿಯಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡೆನ್ಸ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ನನ್ನ ಒಂದು ಪರಿಚಯ ಇರೋರ ಹಿಂದಿನ ಒಂದು ವರ್ಷದಲ್ಲಿ ಸ್ನೇಹಿತರೆ 1,27,000 ರ್ಯಾಂಕ್ ಆಗಿತ್ತು. 1,27,500 ರ್ಯಾಂಕ್ ಆಗಿತ್ತು. ಸೊ ಅವರಿಗೆ ಸೀಟ್ ಸಿಕ್ತು. ಓಕೆನಾ. ಅದು ಥರ್ಡ್ ಲೀಸ್ಟ್ ಅಂದರೆ ಥರ್ಡ್ ರೌಂಡ್ ಮತ್ತು ಫೋರ್ತ್ ರೌಂಡ್ವರೆಗೂ ವೇಟ್ ಮಾಡಿದ್ರು, ಫೋರ್ತ್ ರೌಂಡರ್ ಸಿಕ್ತು. ಓಕೆನಾ. ಸೊ ವೇಟ್ ಮಾಡಬೇಕಾಗುತ್ತೆ. ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ. ನಮಗೆ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಸಿಗಲಿಲ್ಲ ಅಂತ ಅಂದರೆ ಮತ್ತು ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಸಿಗುವಂತಹ ಚಾನ್ಸಸ್ ತುಂಬಾ ಇದೆ. ಓಕೆನಾ. ಅತ್ಯುತ್ತಮವಾದಂತಹ ಅಂಕಗಳನ್ನು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ರ್ಯಾಂಕಲ್ಲಿರುತ್ತೆ, ಅವರಿಗೆ ಅತ್ಯುತ್ತಮವಾದಂತಹ ರ್ಯಾಂಕನ್ನು ಪಡೆದಿರೋದರಿಂದ ಅವರಿಗೆ ಮೊದಲನೇ ಒಂದು ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗುವ ಒಂದು ಅವಕಾಶ ಇರ್ತದೆ. ಓಕೆನಾ. ಸ್ನೇಹಿತರೆ, ನೀವು ಬೇಕಾದರೆ ನೀವು ಹಿಂದಿನ ವರ್ಷದ ರಿಸಲ್ಟನ್ನು ಗಮನಿಸಬಹುದು. ವೆಬ್ಸೈಟ್ಗೆ ಹೋಗಿ ಹಿಂದಿನ ವರ್ಷದ ಪರೀಕ್ಷೆಗಳು ಅಂತ ಹೇಳಿರ್ತವೆ 2024 ಅಂತೇಳಿ ಕ್ಲಿಕ್ ಮಾಡಿ ಎಲ್ಲ ಡಿಸ್ಟ್ರಿಕ್ದು ಒಂದು ಸೆಲೆಕ್ಷನ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಓಕೆನಾ. ನೋಡ್ಕೋಬೋದು, ಇದೇ ರೀತಿಯಾಗಿ ಬಿಟ್ಟಿದ್ದಾರೆ. ಓಕೆನಾ. ಅಲಾಟ್ಮೆಂಟ್ ಲೀಸ್ಟನ್ನು. ಓಕೆನಾ. ಫೋರ್ತ್ ರೌಂಡ್ವರೆಗೂ ಇದೆ. ನೀವು ಈ ಥರ ಚೆಕ್ ಮಾಡ್ಕೋಬೋದು. ಆ ಡಿಸ್ಟಿಕ್ಕಿಗೆ ಸಂಬಂಧಿಸಿದಂತೆ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆನಾ. ನಿಮಗೆ ಎಷ್ಟು ರ್ಯಾಂಕ್ ಸರಿ ಬಂದಿತ್ತು, ಎಷ್ಟು ಅವರಿಗೆ ಸೀಟ್ ಸಿಕ್ಕಿದೆಯಾ, ನಮಗೆ ಈಗ ಎಷ್ಟು ರ್ಯಾಂಕ್ ಬಂದಿದೆ, ನಮಗೆ ಸೀಟ್ ಸಿಗುತ್ತಾ ಅಂತ ನೀವು ಚೆಕ್ ಮಾಡ್ಕೋಬೋದು. ಓಕೆನಾ. ಸ್ನೇಹಿತರೆ, ಇಲ್ಲಿ ಒಬ್ಬರು ಕೇಳ್ತಾ ಇದ್ದಾರೆ 23,795 ರ್ಯಾಂಕು OBC ಹೆಸರನ್ನು ಕೂಡ ಕೊಟ್ಟಿದ್ದಾರೆ, ಬೆಳಗಾಂ ಡಿಸ್ಟಿಕ್. ಸ್ನೇಹಿತರೆ, ನೀವು ಇರುವಂತಹ ಬೆಳಗಾವಿ ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ರ್ಯಾಂಕನ್ನು ನೋಡಿಕೊಂಡು ಈ ಸರಿಯನ್ನು ಕಂಪೇರ್ ಮಾಡ್ಕೊಳ್ಳಿ, ನಿಮಗೆ ಒಂದು ಇದು ಬರುತ್ತೆ. ಓಕೆನಾ. ಐಡಿಯಾ ಅನ್ನೋದಕ್ಕಿಂತ ನಿಮಗೆ ಸೇಫ್ ಅಂತ ಹೇಳಿ ಗೊತ್ತಾಗುತ್ತೆ. ಓಕೆ. 83 ಬಂದಿದೆ ಯಾದಗಿರಿ ಡಿಸ್ಟಿಕ್ಕು, ಸೆಲೆಕ್ಷನ್ ಆಗುತ್ತೆ. ಸೊ ಇದು 23,795 ರ್ಯಾಂಕು 62 ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಇದೆ. ಇವರು ಥರ್ಡ್ ರೌಂಡ್ವರೆಗೂ ವೇಟ್ ಮಾಡಬೇಕಾಗ್ತದೆ. ಓಕೆನಾ. ಸೊ 83 ಬಂದಿದೆ ಯಾದಗಿರಿ ಡಿಸ್ಟಿಕ್ಕು, ಸೆಲೆಕ್ಷನ್ ಆಗುತ್ತೆ ಸರ್. ಬೆಳಗಾವಿ 2A 8,810 ರ್ಯಾಂಕ್ ಅಂತ ಹೇಳಿದ್ದಾರೆ. ಸೊ ಥರ್ಡ್ ರೌಂಡ್ ಆರ್ ಸೆಕೆಂಡ್ ರೌಂಡಿಗೆ ಸೆಲೆಕ್ಷನ್ ಆಗ್ಬೋದು. ಇದು ಪಕ್ಕಾ ಅಲ್ಲ ಸ್ನೇಹಿತರೆ, ಸಂಭವನೀಯವಾಗಿ ಓಸರಿದಂತಹ ಹಿಂದಿನ ವರ್ಷದ ಅಂಕಗಳನ್ನು ಆಧರಿಸಿ ಹೇಳ್ತಾ ಇರುವಂಥದ್ದು. ಓಕೆನಾ. ಕೊಪ್ಪಳ 28,935 ರ್ಯಾಂಕು 2A ಮೇಲಾಗುತ್ತಾ ತಿಳಿಸಿ ಅಂತೇಳಿ ಕೇಳ್ತಿದ್ದಾರೆ. ವೇಟ್ ಮಾಡಬೇಕು ಸ್ನೇಹಿತರೆ, ವೇಟ್ ಮಾಡಬೇಕಾಗುತ್ತೆ. ಥರ್ಡ್ ರೌಂಡ್ ಅಲ್ಲ ಫೋರ್ತ್ ರೌಂಡಲ್ಲೇ ಸೆಲೆಕ್ಷನ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ 1,274 ರ್ಯಾಂಕಿಂಗ್ 85 ಮಾರ್ಕ್ಸು. ಸೊ ಸೆಲೆಕ್ಷನ್ ಆಗುತ್ತೆ. ಓಕೆನಾ. ಫಸ್ಟ್ ರೌಂಡಲ್ಲಿ ಆಗುವಂಥ ಚಾನ್ಸಸ್ ಇದೆ. 70,912 44 ಮಾರ್ಕ್ಸ್ ಕಲಬುರಗಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ವೇಟ್ ಮಾಡಬೇಕು. ಥರ್ಡ್ ರೌಂಡ್ ಫೋರ್ತ್ ರೌಂಡಲ್ಲಿ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಇದೆ. ಓಕೆನಾ. ಫೋರ್ತ್ ರೌಂಡು
4th ರೌಂಡ್. ಓಕೆ, ನೆಕ್ಸ್ಟ್ ರಾಯಚೂರು ಥರ್ಡ್ ವಿ 13,250ನೇ ರ್ಯಾಂಕು ಆಗುತ್ತಾ ಅಂತೇಳಿ ಕೇಳ್ತಿದ್ರೆ. ಸೊ ಥರ್ಡ್ ರೌಂಡ್ ಯಾರು 4th ರೌಂಡಲ್ಲಿ ಸೆಲೆಕ್ಷನ್ ಆಗುತ್ತೆ. 53,032 ರ್ಯಾಂಕು 2A ಫೀಮೇಲು. ಸೊ ಸೆಲೆಕ್ಷನ್ ಆಗುತ್ತೆ, ಬಟ್ ಥರ್ಡ್ ರೌಂಡ್ ಬರೋಂಥ ಚಾನ್ಸಸ್ ಇದೆ. ಓಕೆನಾ ಸ್ನೇಹಿತರೆ, ಏನಂತ ಅಂದರೆ ಇಲ್ಲಿ ನಿಮಗೆ ಇನ್ನೊಂದು ಹೇಳ್ತೀನಿ ಕೇಳಿ. ಯಾರಾದರೂ ಈಗ ಹೋಗಲಿಲ್ಲ ಅಂತ ಅಂದರೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶಕ್ಕೆ ಈಗ ಅವ್ರದ್ದು ಆಯ್ಕೆ ಆಗಿರುತ್ತೆ, ಹೋಗಿಲ್ಲ ಅಂತ ಹೇಳಿದೆ ಆ ಸ್ಟೂಡೆಂಟ್ ಹೋಗಿಲ್ಲ ಅಂತ ನೆಕ್ಸ್ಟ್ ಇರುವಂತಹ ಸ್ಟೂಡೆಂಟ್ಸ್ಗೆ ಅವಕಾಶ ಸಿಗ್ತದೆ. ಓಕೆನಾ, ವೇಟ್ ಮಾಡಬೇಕಷ್ಟೇ, ಫೈನಲ್ 4th ರೌಂಡ್ವರೆಗೂ ರಿಸಲ್ಟ್ ಬರೋವರೆಗೂ, ಆಯ್ಕೆ ಪಟ್ಟಿ ಬರೋವರೆಗೂ, ರಿಸಲ್ಟ್ ಬಂದಿದೆ ಅಲ್ವಾ, ಅಂತಿಮ ಅಂಕಪಟ್ಟಿ ಮತ್ತು ಮೆರಿಟ್ ಪಟ್ಟಿ ರೌಂಡ್ 4ವರೆಗೂ ವೇಟ್ ಮಾಡಬೇಕು. ಅತಿ ಕಡಿಮೆ ಇರುವ ಈಗ ಏನಾದರೂ ಅತಿ ಹೆಚ್ಚು ರ್ಯಾಂಕ್ ಈಗ 1,000, 2,000, 3,000, 5,000, ಈವನ್ 10,000, 20,000, 50,000 ಒಳಗಿರುವಂಥ ರ್ಯಾಂಕ್ಗಳು ಏನಾಗುತ್ತೆ, ಮೊದಲನ ಒಂದು ಆಯ್ಕೆ ಪಟ್ಟಿ 2, ಸೆಕೆಂಡ್, ಥರ್ಡ್ ತಗೊತಾರೆ. ಅದಾದ ನಂತರದಲ್ಲಿ ಏನಾದರೂ ಇದು ರ್ಯಾಂಕ್ ಇದ್ದಲ್ಲಿ ಸೊ ಅವರಿಗೆ 3rd or 4th ರೌಂಡಲ್ಲಿ ಸೆಲೆಕ್ಷನ್ ಆಗೋಂಥ ಚಾನ್ಸಸ್ ಇದೆ. ಓಕೆನಾ, ಇಲ್ಲಿ ಕ್ಯಾಟಗರಿ ಎಲ್ಲವನ್ನು ನೋಡ್ತಾರೆ, ಕ್ಯಾಟಗರಿ ಮತ್ತು ಸ್ಪೆಷಲ್ ಕ್ಯಾಟಗರಿ, ಆಮೇಲೆ ಅವರ ರ್ಯಾಂಕ್ ಎಷ್ಟಿರುತ್ತೆ ಅದನ್ನೆಲ್ಲ ನೋಡಿಬಿಟ್ಟು ನಿಮಗೆ ಸೀಟನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಓಕೆನಾ, ಇದಿಷ್ಟು ಮಾಹಿತಿ ಆಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಥರದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ಧನ್ಯವಾದಗಳು ಸ್ನೇಹಿತರೆ.